ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ಎಸ್ ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಹಿಂದಿನ ವಿಡಿಯೋದಲ್ಲಿ ಸಸ್ಟೈನಬಲ್ ಆರ್ಗನೈಸಿಂಗ್ ಅಂಡ್ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಥವಾ ಭಾರತದ ರೂಪಾಂತರಕ್ಕಾಗಿ ಪರಮಾಣು ಶಕ್ತಿಯ ಸುಸ್ಥಿರ ಬಳಕೆ ಮತ್ತು ಅಭಿವೃದ್ಧಿ, ಸೊ ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಶಾಂತಿ ಆಕ್ಟ್ ಅಂತ ಕೂಡ ಕರೀತಾ ಬರ್ತಾರೆ, SHANTI ಅನ್ನುವಂಥದ್ದು. ಈ ಒಂದು ಶಾಂತಿ ಆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ರೂಲ್ಸ್ ಗಳನ್ನ ಇತ್ತೀಚೆಗೆ ಕೇಂದ್ರ ಸರ್ಕಾರ ಹೊರಡಿಸಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಮೊದಲಿಗೆ ಕಾಂಟೆಕ್ಸ್ಟ್ ಅನ್ನು ನೋಡೋದಾದ್ರೆ, ಇತ್ತೀಚೆಗೆ ಪರಮಾಣು ವಿದ್ಯುತ್ ವಿಸ್ತರಣೆ ಮತ್ತು ಖಾಸಗಿ ಸಹಭಾಗಿತ್ವದ ಯೋಜನೆಗಳ ನಡುವೆ ಪರಮಾಣು ಆಪರೇಟರ್ಗಳ ಹೊಣೆಗಾರಿಕೆ, ವಿಮೆ ಮತ್ತು ಹಣಕಾಸು ಭದ್ರತೆಯ ಕುರಿತು ವಿವರವಾದಂತಹ ಕ್ರೈಟೀರಿಯಾಸ್ಗಳನ್ನ, ಮಾನದಂಡಗಳನ್ನ ಪ್ರಸ್ತಾಪಿಸುತ್ತಾ ಸರ್ಕಾರವು 2026ರ ಕರಡು ಶಾಂತಿ ನಿಯಮಗಳನ್ನ, ಶಾಂತಿ ಅನ್ನುವಂಥದ್ದು ಇದೊಂದು ಆಕ್ಟ್ ಗೆ ಸಂಬಂಧಪಟ್ಟದ ಶಾರ್ಟ್ ಫಾರ್ಮ್ ಅಲ್ಲಿರುವಂತಹ ಹೆಸರು ಅನ್ನುವಂಥದ್ದು ಕೂಡ ಗೊತ್ತಿರಲಿ, ಈ ಒಂದು ಬಿಡುಗಡೆಯನ್ನ ಮಾಡಿದೆ ಅನ್ನೋದು ಕೂಡ ಗೊತ್ತಿರ್ಬೇಕು. ಈ ರೂಲ್ಸ್ ಏನಿದೆ ಇದು ಫೈನಲ್ ಅಲ್ಲ, ಇದೊಂದು ಕರಡು ಡ್ರಾಫ್ಟ್ ಅನ್ನುವಂಥದ್ದು. ಸೊ ಅದನ್ನ ಈಗ ಏನು ಲೈಕ್ ಪಬ್ಲಿಕ್ ಔಟ್ ಮಾಡಿದೆ, ಅದಾದ್ಮೇಲೆ ಅದನ್ನೆಲ್ಲವೂ ಕೂಡ ಒಂದು ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಅದನ್ನ ಫೈನಲೈಸ್ ಮಾಡ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಈ ಒಂದು ಆಕ್ಟ್ ಏನಿದೆ ಅಂದ್ರೆ ಸಸ್ಟೈನಬಲ್ ಆರ್ಗನೈಸಿಂಗ್ ಅಂಡ್ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಏನ್ ಕರಿತೀವಿ, ಅಥವಾ ಭಾರತದ ರೂಪಾಂತರಕ್ಕಾಗಿ ಪರಮಾಣು ಶಕ್ತಿಯ ಸುಸ್ಥಿರ ಬಳಕೆ ಮತ್ತು ಅಭಿವೃದ್ಧಿ ಅನ್ನುವಂಥದ್ದು ಏನಿದೆ, ಈ ಆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ನಿಯಮಗಳನ್ನ ತಂದಿದೆ. ಮೊದಲಾಗಿ ಇದನ್ನ 2025ರಲ್ಲಿ ಇದನ್ನ ಆಕ್ಟ್ ಆಗಿ ಪಾಸ್ ಮಾಡಲಾಗಿದೆ. ಸೊ ಬಟ್ ಅದರ ಆಕ್ಟ್ ಅಂದಿನಲ್ಲಿ ಪರಮಾಣು ಹೊಣೆಗಾರಿಕೆ ಚೌಕಟ್ಟನ್ನ ಒಂದು ಫ್ರೇಮ್ ವರ್ಕ್ ಅನ್ನ ಕಾರ್ಯರೂಪಕ್ಕೆ ತರುವಂತದ್ದು ಈ ಒಂದು ರೂಲ್ಸ್ ಗಳ ಮುಖ್ಯ ಉದ್ದೇಶ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಮುಖ್ಯ ಉದ್ದೇಶ ಏನು ಇದ್ರದ್ದು ಅಂತ ಅಂದಾಗ, ಈ ರೂಲ್ಸ್ ಗಳು ಮುಖ್ಯವಾಗಿ ಒಂದು ಫ್ರೇಮ್ ವರ್ಕ್ ಅನ್ನ ಅಂದ್ರೆ ಈ ಆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಬೇಕಾಗಿರುವಂತಹ ಫ್ರೇಮ್ ವರ್ಕ್ ಗಳನ್ನ, ಚೌಕಟ್ಟನ್ನ ಕಾರ್ಯರೂಪಕ್ಕೆ ತರುವಂತದ್ದನ್ನ ಪ್ರಯತ್ನ ಮಾಡುತ್ತೆ ಅನ್ನುವಂಥದ್ದು. ಅದಲ್ಲದೆ ಭಾರತದ ಪರಮಾಣು ಕ್ಷೇತ್ರದ ಒಂದು ವಿಸ್ತರಣೆಯನ್ನ, ವೈವಿಧ್ಯಕರಣಕ್ಕಾಗಿ ಹೆಚ್ಚಿನ ಒಂದು ನಿಯಂತ್ರಕ ಸ್ಪಷ್ಟತೆಯನ್ನ ಈ ನಿಯಮಗಳು ಒದಗಿಸುತ್ತೆ. ಯಾವುದ್ರ ಮೇಲೆ ನಾವು ಪ್ರೈವೇಟ್ ಅವ್ರು ಭಾಗವಹಿಸಬಹುದು, ಯಾವ್ದನ್ನ ಗೌರ್ಮೆಂಟ್ ಅಷ್ಟೇ ಭಾಗವಹಿಸಬಹುದು, ಅಂಡ್ ಯಾರು ಯಾವುದನ್ನ ರೆಗ್ಯುಲೇಟ್ ಮಾಡ್ತಾರೆ, ವಾಟ್ ಆರ್ ದ ಕ್ರೈಟೀರಿಯಾಸ್ ಅನ್ನುವಂತಹ ಎಲ್ಲಾ ಇನ್ಫಾರ್ಮೇಶನ್ ಕೊಡೋದ್ರ ಜೊತೆಗೆ ಒಂದು ನಿಯಂತ್ರಕ ಸ್ಪಷ್ಟತೆಯನ್ನು ಕೂಡ ಒದಗಿಸುತ್ತೆ. ಅದಲ್ಲದೆ ಈ ನಿಯಮಗಳು ಏನಿದಾವೆ, ಶಾಂತಿ ನಿಯಮಗಳು ಅನ್ನುವಂಥದ್ದು ಅಥವಾ ಶಾಂತಿ ರೂಲ್ಸ್ ಗಳು ಏನಿದಾವೆ, ಕಟ್ಟುನಿಟ್ಟಾದಂತಹ ಆಪರೇಟರ್ಗಳ ಹೊಣೆಗಾರಿಕೆ ಆಗಿರಬಹುದು, ಕಡ್ಡಾಯ ಹಣಕಾಸು ರಕ್ಷಣೆ ಆಗಿರಬಹುದು ಮತ್ತು ಹಣಕಾಸು ಯೋಜನೆಯನ್ನ ಪರಮಾಣು ತಂತ್ರಜ್ಞಾನದ ಒಂದು ವ್ಯಾಪಕ ಅನ್ವಯಿಕೆಗಳೊಂದಿಗೆ ಸಂಯೋಜನೆ ಮಾಡುತ್ತೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಕರಡು ನಿಯಮಗಳು ಏನೇನಿದಾವೆ, ಈ ಕರಡು ನಿಯಮಗಳಲ್ಲಿರುವಂತಹ ಪ್ರಮುಖ ನಿಬಂಧನೆಗಳು ಯಾವ್ಯಾವು ಅಂತ ಬಂದಾಗ, ಕಟ್ಟುನಿಟ್ಟಾದಂತಹ ಹೊಣೆಗಾರಿಕೆಗಳನ್ನ ಅಂದ್ರೆ ಪರಮಾಣು ಸ್ಥಾಪನೆಯ ಆಪರೇಟರ್ಗಳು ಒಂದು ಪುರಾವೆಗಳನ್ನ ಯೂಶಲಿ ಚೆಕ್ ಮಾಡೋದಂತದ್ದಾಗಿರ್ಬೋದು, ಏನಾದ್ರೂ ಹಾನಿ ಆದಾಗ ಕಟ್ಟುನಿಟ್ಟಾಗಿ ಅವರೇ ಜವಾಬ್ದಾರರಾಗಿರ್ತಾರೆ ಅನ್ನುವಂಥದ್ದಾಗಿರ್ಬೋದು, ಪರಮಾಣು ವಸ್ತುಗಳ ಸಾಗಣೆ ಸಮಯದಲ್ಲಿ ಆಗುವಂತಹ ಹಾನಿಗಳಿಗೂ ಕೂಡ ಅವರೇ ಹೊಣೆಗಾರಿಕೆ ಆಗಿರ್ತಾರೆ. ಸೊ ಸ್ಟ್ರಿಕ್ಟ್ ರೂಲ್ಸ್ ಗಳನ್ನು ಕೂಡ ಇದು ಹೇರ್ತಾ ಇದೆ. ಇದಲ್ಲದೆ ಫಿನಾನ್ಷಿಯಲ್ ಕೂಡ ನಮಗೆ ಒಂದಷ್ಟು ಸೆಕ್ಯೂರಿಟಿಯನ್ನ ಬೇಕಾಗತ್ತೆ, ಯಾಕಂದ್ರೆ ಆಪರೇಟರ್ಗಳು ವಿಮೆಯನ್ನ, ಪಾಲಿಸಿಯನ್ನ ತಗೊಂಡಿರ್ಬೇಕಾಗತ್ತೆ. ಫಿಕ್ಸ್ಡ್ ಆಗಿ ಒಂದಷ್ಟು ಭದ್ರತೆ ಅಂದ್ರೆ ಫಿಸ್ಕಲ್ ಭದ್ರತೆ, ಹಣಕಾಸಿನ ಭದ್ರತೆಯನ್ನು ಕೊಡುವಂಥದ್ದು ಅಥವಾ ಎರಡನ್ನೂ ಕೂಡ ಕಾಯ್ಕೋಬೇಕು ಅನ್ನುವಂಥದ್ದು. ರಿಯಾಕ್ಟರ್ ನಿಂದ ಹೊರತೆಗೆದಂತಹ ಎಲ್ಲಾ ಖರ್ಚುಗಳನ್ನ ಅಥವಾ ಇಂಧನಗಳೇನಿರ್ತವೆ ಅದನ್ನ ಸ್ಟೋರೇಜ್ ಪೂಲ್ ನಿಂದ ತೆಗೆದು ಹಾಕೋವರೆಗೂ ಕೂಡ ಹಣಕಾಸು ಭದ್ರತೆಯನ್ನು ಹಾಕಿ ಇಟ್ಕೊಂಡಿರ್ಬೇಕು ಅನ್ನೋದು ಕೂಡ ಒಂದಷ್ಟು ಹೇಳುತ್ತೆ. ಇದಲ್ಲದೆ ವ್ಯಾಪಕ ಪರಮಾಣು ಅನ್ವಯಿಕೆಗಳಾಗಿರ್ಬೋದು, ಅಂದ್ರೆ ಒಂದು ಚೌಕಟ್ಟನ್ನು ಕೂಡ ಒಂದು ವಿದ್ಯುತ್ ಉತ್ಪಾದನೆಯನ್ನ ಮೀರಿ ಒಂದು ಪರಮಾಣು ತಂತ್ರಜ್ಞಾನವನ್ನ ಕಲ್ಪನೆ ಮಾಡಿಕೊಡುತ್ತೆ. ಇಲ್ಲಿ ನಮ್ಗೆ ಕ್ಯಾಪ್ಟಿವ್ ಪವರ್ ಆಗಿರ್ಬೋದು, ಅಥವಾ ಪ್ರೊಪೋಸ್ ಹೀಟ್ ಆಗಿರ್ಬೋದು, ಹೈಡ್ರೋಜನ್ ಉತ್ಪಾದನೆ ಆಗಿರ್ಬೋದು, ಅಥವಾ ಮೆಡಿಕಲ್ ಐಸೋಟೋಪ್ಗಳು, ಶಿಕ್ಷಣ, ತರಬೇತಿ, ಸಂಶೋಧನೆ ಇವೆಲ್ಲವೂ ಕೂಡ ಇದ್ರಲ್ಲಿ ಸೇರ್ಕೊಂಡಿರುತ್ತೆ ಅನ್ನೋದು ಕೂಡ ಗೊತ್ತಿರಬೇಕಾಗತ್ತೆ. ಇದಲ್ಲದೆ ಜೀವನ ಒಂದು ಲೈಫ್ ಸೈಕಲ್ ಫಿನಾನ್ಷಿಯಲ್ ಪ್ಲಾನ್ ಅಂತ ಕೂಡ ಕರೀತಾ ಬರ್ತಾರೆ. ಪರವಾನಗಿ ಪಡೆದಂತಹ ಸ್ಥಾವರಗಳಿಗೆ ಸಿವಿಲ್ ಹೊಣೆಗಾರಿಕೆಗಳಾಗಿರ್ಬೋದು, ಕಾರ್ಯಾಚರಣೆ ವೆಚ್ಚಗಳಾಗಿರ್ಬೋದು, ಇಂಧನ ಮತ್ತು ವಿಕಿರಣಶೀಲಗಳ ಒಂದು ತ್ಯಾಜ್ಯ ನಿರ್ವಹಣೆ ಆಗಿರ್ಬೋದು, ಡಿಕಮಿಷನಿಂಗ್ ಅಂಡ್ ಸೈಟ್ ಸೊಲ್ಯೂಷನ್ಗಳಿಗೆ ಸಂಬಂಧಪಟ್ಟ ಹಾಗೆ ಹಣಕಾಸಿನ ವ್ಯವಸ್ಥೆಗಳ ಅಗತ್ಯತೆಯನ್ನು ಕೂಡ ಈ ರೂಲ್ಸ್ ಗಳು ಹೇಳುತ್ತೆ ಅನ್ನುವಂಥದ್ದು. ಅಂಡ್ ಸರ್ಕಾರಿ ಸೌಮ್ಯದ ಸ್ಥಾಪನೆಗಳನ್ನು ಕೂಡ ಅಂದ್ರೆ ಒಂದು ನಿರ್ದಿಷ್ಟಪಡಿಸಿದಂತಹ ಕೇಂದ್ರ ಸರ್ಕಾರದ ಸೌಮ್ಯದ ಒಂದು ಸ್ಥಾಪನೆಗಳಿಗೆ ವಿಮೆ, ಹಣಕಾಸು ಭದ್ರತೆ ಪಡೆಯೋದ್ರಿಂದ ವಿನಾಯಿತಿಯನ್ನು ಕೂಡ ನೀಡಬಹುದು ಅನ್ನೋದು ಕೂಡ ಒಂದಷ್ಟು ಹೇಳ್ತಾ ಇದ್ದಾವೆ. ಅದಲ್ಲದೆ ಆವರ್ತಕ ವಿಮರ್ಶನೆಯನ್ನು ಕೂಡ ಮಾಡುವಂಥದ್ದು, ಅಂದ್ರೆ ಟೈಮಿಂದ ಟೈಮ್ಗೆ ಆಗಾಗ್ಗೆ ಯಾವಾಗ್ಲೂ ಕೂಡ ಅದನ್ನ
ವಿಮರ್ಶೆಯನ್ನ ಮಾಡುವಂಥದ್ದು ಕೂಡ ನಾವು ನೋಡ್ತಾ ಬಂದಿರ್ತೀವಿ. ಪರಮಾಣು ವಿಜ್ಞಾನ, ಇಂಜಿನಿಯರಿಂಗು ಅಥವಾ ವಿಮೆ ಕಾನೂನುಗಳು, ಸಾರ್ವಜನಿಕ ಹಿತಾಸಕ್ತಿ ಇವೆಲ್ಲವನ್ನು ಕೂಡ ಪಡ್ಕೊಂಡಿರುವಂತಹ ಒಂದು ತಜ್ಞರ ಗುಂಪು ಪ್ರತಿ 5 ವರ್ಷಗಳಿಗೊಮ್ಮೆ ಒಂದು ಸಿವಿಲ್ ರೆಸ್ಪಾನ್ಸಿಬಿಲಿಟಿಯನ್ನ ಪರಿಶೀಲನೆ ಮಾಡ್ತಾ ಇರ್ತಾರೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ಲೈಕ್ ಅಷ್ಟು ಕಳವಳಗಳು ಅಥವಾ ಕನ್ಸರ್ನ್ಸ್ ಅಂತ ಕೂಡ ಕರಿತಾ ಬರ್ತೀವಿ. ಕೆಲವು ಅಸಮರ್ಪಕತೆ ಇರುವಂತದ್ದು, ಅಂದ್ರೆ ಪರಿಹಾರ ಸೊಲ್ಯೂಷನ್ಸ್ಗಳು ಯಾರು ಕೊಡಬೇಕು, ಏನ್ ಮಾಡಬೇಕು, ಅಥವಾ ಯೋಜನೆಗಳು ಆರ್ಥಿಕವಾಗಿ ಏನಾದ್ರೂ ಅಸಾಧ್ಯ ಆದಾಗ. ಯಾಕೆಂದ್ರೆ ಈ ಒಂದು ನ್ಯೂಕ್ಲಿಯರ್ ಅನ್ನ ಇಟ್ಕೊಂಡು ನಾವು ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ ಏನು ಲೈಕ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತೀವಿ. ಇದು ಕೆಲವು ಕೂಡ ಸುಮ್ಮನೆ ಲೈಕ್ ಏನೋ ಕೆಲವೇ ಕೋಟಿಗಳೆಲ್ಲ, ನೂರಾರು ಕೋಟಿಗಳು, ಸಾವಿರಾರು ಕೋಟಿಗಳು ಖರ್ಚು ಮಾಡೋದಿರುತ್ತೆ. ಸೊ ಅಕಸ್ಮಾತ್ ಅದು ಫೀಸಿಬಿಲಿಟಿ ಅನಿಸ್ಲಿಲ್ಲ ಅಂದಾಗ ಅದರ ರೆಸ್ಪಾನ್ಸಿಬಿಲಿಟಿ ಯಾರನ್ನ ತೆಗೆದುಕೊಳ್ತಾರೆ, ಹಣಕಾಸು ಭದ್ರತೆ ಅವಶ್ಯಕತೆಗಳು ಏನಾಗುತ್ತೆ, ಅವ್ರಿಗೆ ಯಾರು ಇನ್ವೆಸ್ಟರ್ ಯಾರಿರ್ತಾರೆ ಅವ್ರಿಗೆ ಏನ್ ಸೊಲ್ಯೂಷನ್ ಇರುತ್ತೆ, ಈ ತರದ ಒಂದಷ್ಟು ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಅಸಮರ್ಪಕತೆಯನ್ನ ಕಾಣೋದಾಗಿರ್ಬೋದು. ಖಾಸಗಿ ವಲಯಗಳು ಹೆಚ್ಚು ಭಾಗವಹಿಸೋದ್ರಿಂದಾಗಿ ಸೊ ಲೈಕ್ ವಿಮೆ ವೆಚ್ಚಗಳು ಅಥವಾ ಕಾಸ್ಟ್ಗಳು ಜಾಸ್ತಿ ಆಗುವಂತಹ, ಅಥವಾ ಪರಮಾಣು ಅಪಾಯಗಳು ಜಾಸ್ತಿ ಏನಾದ್ರೂ ಆದಾಗ ಅದ್ರ ಮೇಲೆ ಏನ್ ಮಾಡಬಹುದು ಅನ್ನುವಂತಹ ಒಂದಷ್ಟು ಸಮಸ್ಯೆಗಳು, ನೈತಿಕ ಎಥಿಕಲ್ ಕನ್ಸರ್ನ್ಸ್ಗಳು ಕೂಡ ನಾವು ನೋಡ್ತಾ ಬಂದಿರ್ತೀವಿ. ಅಂಡ್ ನ್ಯೂಕ್ಲಿಯರ್ ಅಥವಾ ಈ ವಿಕಿರಣಶೀಲಗಳ ತ್ಯಾಜ್ಯಗಳು ಏನಿರ್ತವೆ ಅವುಗಳನ್ನ ಡಿಸ್ಪೋಸ್ ಮಾಡುವಂಥದ್ದು ಅಥವಾ ಡಿಕಮಿಷನಿಂಗ್ ಮಾಡುವಂಥದ್ದೆಲ್ಲೂ ಕೂಡ ಇದ್ದಾಗ ಸೊ ಅವರು ಜನರ ಒಂದು ಕನ್ಸರ್ನ್ ಇಟ್ಕೊಂಡಿರ್ತಾರ ಅನ್ನುವಂಥದ್ದು. ಅಂದ್ರೆ ಪ್ರೈವೇಟ್ ಪ್ರಾಪರ್ಟೀಸ್, ಯೂಶಲಿ ಪ್ರೈವೇಟ್ ಎಂಟಿಟೀಸ್ಗಳು ಪೀಪಲ್ಗಳ ಅಥವಾ ನಾಗರಿಕರ ಒಂದು ಕನ್ಸರ್ನ್ ಅವ್ರಿಗೆ ಇರುತ್ತಾ ಅನ್ನುವಂಥದ್ದು, ನಿಯಂತ್ರಕ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಸಾರ್ವಜನಿಕ ನಂಬಿಕೆ ಮತ್ತು ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕನ್ಸರ್ನ್ಗಳು ಇದಾವೆ ಅನ್ನುವಂಥದ್ದು ಕೂಡ ನಾವು ಗಮನಿಸಬೇಕಾಗತ್ತೆ. ಸೊ ಇದು ಇಷ್ಟು ನಿಮ್ಗೆ ರೂಲ್ಸ್ ಗಳ ಬಗ್ಗೆ ಇರುವಂತದ್ದು. ಬಟ್ ಈ ರೂಲ್ಸ್ ಗಳಿಗಿಂತ ಮುಂಚೆ ನಮಗೆ ಬೇಕಾಗಿರುವಂತದ್ದು ಶಾಂತಿ. ರೂಲ್ಸ್ ಅಂದ್ರೆ ಏನು ಅಥವಾ ಶಾಂತಿ ಅಂದ್ರೆ ಏನು ಅನ್ನುವಂಥದ್ದು. ಶಾಂತಿ ಅನ್ನುವಂಥದ್ದು ಭಾರತದ ರೂಪಾಂತರಕ್ಕಾಗಿ ಪರಮಾಣು ಶಕ್ತಿಯ ಸುಸ್ಥಿರ ಬಳಕೆ ಮತ್ತು ಅಭಿವೃದ್ಧಿ ಎನ್ನುವಂಥದ್ದು ಕೂಡ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಅದನ್ನು ಶಾರ್ಟ್ ಫಾರ್ಮ್ ಅಲ್ಲಿ ಶಾಂತಿ ಅಂತ ಕರೀತಾರೆ. ಇಂಗ್ಲಿಷ್ ನಲ್ಲಿ SHANTI ಅಂತ ಕರೆಯುವಂಥದ್ದು ಸಸ್ಟೈನಬಲ್ ಆರ್ಗನೈಸಿಂಗ್ ಅಂಡ್ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅನ್ನುವಂಥದ್ದು ಕರೀತಾ ಬರ್ತಾರೆ. ಇದು 2025ರಲ್ಲಿ ವಿಧೇಯಕವಾಗಿ ಪಾಸ್ ಮಾಡಿ ಅದಾದ್ಮೇಲೆ ಅದನ್ನ ಬಿಲ್ ಕೂಡ ಮಾಡಿರ್ತಾರೆ. ಸೊ ಪರಮಾಣು ಶಕ್ತಿ ಅಂದ್ರೆ ಏನು ಅಂತ ಬಂದಾಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪರಮಾಣು ಶಕ್ತಿ ಎನ್ನುವಂಥದ್ದು ವಿದ್ಯುತ್ ಉತ್ಪಾದಿಸಲು ನಿಯಂತ್ರಿತ ಪರಮಾಣು ಕ್ರಿಯೆಗಳ ಬಳಕೆ ಆಗಿರುತ್ತೆ. ಇದು ಮುಖ್ಯವಾಗಿ ಫಿಷನ್ ಅನ್ನಂತ ಕರೆಯುವಂತಹ ಪ್ರಕ್ರಿಯೆಯಲ್ಲಿ ಪರಮಾಣುಗಳನ್ನ ವಿಭಜಿಸುವುದರ ಮೇಲೆ ಅವಲಂಬಿತವಾಗಿರುತ್ತೆ ಅಂತ ಗೊತ್ತಿರಬೇಕು. ಅದಲ್ಲದೆ ಹೆಚ್ಚಿನ ಪ್ರಮಾಣದ ಶಾಖವನ್ನ ಬಿಡುಗಡೆ ಮಾಡುತ್ತೆ. ಯಾವಾಗ ಈ ಒಂದು ವಿಭಜನೆಗಳಾದಾಗ, ಪರಮಾಣುಗಳ ವಿಭಜನೆಯನ್ನ ಮಾಡಿದಾಗ, ಬಿಡುಗಡೆ ಮಾಡಿದಾಗ ಆ ಶಾಖವನ್ನ ಹಸಿರುಮನೆ ಅನಿಲಗಳನ್ನ ಉತ್ಪಾದಿಸದೆ ವಿದ್ಯುತ್ ತಯಾರಿಸಲು ಬಳಸಲಾಗತ್ತೆ. ಜಾಗತಿಕವಾಗಿ ಪರಮಾಣು ಶಕ್ತಿಯನ್ನ ಸೌರ ಮತ್ತು ಮಾರುತದಂತಹ ನವೀಕರಿಸಬಹುದಾದ ಆಯ್ಕೆಗಳಿಗೆ ಪೂರಕವಾದಂತಹ ಸ್ವಚ್ಛ ಮತ್ತು ವಿಶ್ವಾಸಾರ್ಹ ಮೂಲ ಅಂತ ಕೂಡ ಅದನ್ನ ಪರಿಗಣಿಸ್ತಾರೆ ಅನ್ನೋದು ಕೂಡ ಗೊತ್ತಿರಬೇಕಾಗತ್ತೆ. ಭಾರತ ತನ್ನ ಇಂಧನ ಭೂದೃಶ್ಯದ ಭವಿಷ್ಯವನ್ನ ಮರುರೂಪಿಸುವಂತಹ ಈ ಸಮಯದಲ್ಲಿ ದೇಶವನ್ನ ಹೆಚ್ಚು ಸುಧಾರಿತ ಮತ್ತು ಸ್ಥಿತಿಸ್ಥಾಪಕ ಪರಮಾಣು ಪರಿಸರ ವ್ಯವಸ್ಥೆಯತ್ತ ಮುನ್ನಡೆಸೋದಿಕ್ಕೆ ಒಂದು ಶಾಸಕಾಂಗ ಒಂದು ಬಿಲ್ ಅನ್ನು ಹೊರತಂದಿದೆ. ಅದುವೇ ಭಾರತದ ರೂಪಾಂತರಕ್ಕಾಗಿ ಹಣಕಾಸು ರೂಪಾಂತರಕ್ಕಾಗಿ ಪರಮಾಣು ಶಕ್ತಿಯ ಸುಸ್ಥಿರ ಬಳಕೆ ಮತ್ತು ಅಭಿವೃದ್ಧಿ ಅನ್ನುವಂಥದ್ದು ಕಾಯ್ದೆ 2025 ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಇನ್ನು ಪರಮಾಣು ಅಥವಾ ನ್ಯೂಕ್ಲಿಯರ್ ಕಾನೂನುಗಳ ವಿಕಸನ ನೋಡ್ತಾ ಬಂದಾಗ ಮುಖ್ಯವಾಗಿ ಭಾರತದಲ್ಲಿ ಕೂಡ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಗಳು ಇದ್ದಾವೆ. ಈಗಲೂ ಕೂಡ ಪ್ರೈವೇಟ್ ಎಂಟಿಟಿಯವರು ಇದರಲ್ಲಿ ಭಾಗವಹಿಸೋದಕ್ಕೆ ಅವಕಾಶಗಳು ಇರಲಿಲ್ಲ. ಬಟ್ ಶಾಂತಿ ಆಕ್ಟ್ ಮೂಲಕ ಕೆಲವು ಅಗ್ರೀಡ್ ಅಂದ್ರೆ ಕೆಲವು ಪರ್ಮಿಷನ್ ಕೊಟ್ಟಂತ ಕೆಲವು ಇದ್ರುಗಳಲ್ಲಿ ಪ್ರೈವೇಟ್ ಎಂಟಿಟೀಸ್ ಅವರು ಅಥವಾ ಖಾಸಗಿ ಒಂದು ಕಂಪನಿಗಳು ಕೂಡ ಭಾಗವಹಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ಮುಖ್ಯವಾಗಿ ನಾವು ಒಂದಷ್ಟು ಏನಾದ್ರು ಹಿಂದೆ ಇತರಲ್ಲಿ ಕಾನೂನುಗಳು ಇದ್ವಾ ಅಂತ ನೋಡ್ತಾ ಬಂದಾಗ ಮುಖ್ಯವಾಗಿ ಪರಮಾಣು ಶಕ್ತಿ ಕಾಯ್ದೆ ಅಂತ 1962ರಲ್ಲಿ ಇರುತ್ತೆ. ಬಟ್ ಅದನ್ನ ತಿರುಗೋ ಮತ್ತೊಮ್ಮೆ 48ರಲ್ಲಿ ಇದ್ದಂತಹ ಒಂದು ಕಾಯ್ದೆ ಏನಿರತ್ತೆ, ಕಾನೂನು ಏನಿರುತ್ತೆ, ಅದನ್ನ 1962ರಲ್ಲಿ ಪರಮಾಣು ಶಕ್ತಿ ಕಾಯ್ದೆ ಅಂತ ಅದನ್ನ ಬದಲು ಮಾಡಲಾಗುತ್ತೆ. ಈ ಕಾಯ್ದೆ ನಮಗೆ ಭಾರತದ ಒಂದು ಪರಮಾಣು ಕಾರ್ಯಕ್ರಮ, ನ್ಯೂಕ್ಲಿಯರ್ ಪ್ರೋಗ್ರಾಮ್ ಏನಿರುತ್ತೆ ಆ ಒಂದು ಕಾರ್ಯಕ್ರಮಕ್ಕೆ ಅಡಿಪಾಯವನ್ನ, ಬೇಸ್ಮೆಂಟ್ ಅನ್ನ ಹಾಕೊಡುತ್ತೆ ಅನ್ನೋದು ಗೊತ್ತಿಲ್ಲಿ. ಶಾಂತಿಯುತ ಉದ್ದೇಶಗಳಿಗಾಗಿ ಪರಮಾಣು ಶಕ್ತಿಯನ್ನ ನಿಯಂತ್ರಿಸೋದಿಕ್ಕೆ ಸರ್ಕಾರಕ್ಕೆ ಅಧಿಕಾರವನ್ನ ಕೊಡುವಂತದ್ದೇನೆ ಈ ಪರಮಾಣು ಶಕ್ತಿ ಕಾಯ್ದೆ 1962ರ ಒಂದು ಕಾನೂನು ಅನ್ನೋದು ಕೂಡ ಗೊತ್ತಿರ್ಬೇಕು ನಿಮ್ಗೆ. ಇದಲ್ಲದೆ ಪರಮಾಣು ವಸ್ತುಗಳ ಸಂಶೋಧನೆ ಆಗಿರಬಹುದು, ಅಭಿವೃದ್ಧಿ ಆಗಿರಬಹುದು, ಬಳಕೆಗಳ ಮೇಲೆ
ಕಟ್ಟುನಿಟ್ಟಿನ ಸ್ಟ್ರಿಕ್ಟ್ ರೆಸ್ಟ್ರಿಕ್ಷನ್ಸ್ ಅನ್ನು ಕೂಡ ನಮಗೆ ಹೇರಿದ್ದು ಕೂಡ ಇದೇ ಕಾಯ್ದೆ ಅನ್ನೋದು ಕೂಡ ಗೊತ್ತಿರಲಿ. ಅದಾದ್ಮೇಲೆ 1962 ಆದ್ಮೇಲೆ 1986ರಲ್ಲಿ, 87ರಲ್ಲಿ, 2015ರಲ್ಲಿ ಅಮೆಂಡ್ಮೆಂಟ್ ಗಳನ್ನ, ತಿದ್ದುಪಡಿಗಳನ್ನ ಮಾಡಿದ್ದಾರೆ. ಸೊ ಕೇಂದ್ರ ಸರ್ಕಾರ ಆಗಿಂದಾಗೆ ಅದನ್ನೆಲ್ಲ ಕೂಡ ಮಾಡ್ತಾ ಇದ್ದಾವೆ. ಈಗಲೂ ಕೂಡ ಸರ್ಕಾರಿ ಕಂಪನಿಗಳು ಮತ್ತು ಜಂಟಿ ಉದ್ಯಮಗಳು ವಿದ್ಯುತ್ ಉತ್ಪಾದಕತೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಬಟ್ ಹೊರಗಡೆಯವ್ರಿಗೆ ಇರ್ಲಿಲ್ಲ. ಬಟ್ ಈಗ ಅದನ್ನ ನಿವಾರಿಸಬೇಕು ಅನ್ನುವಂಥದ್ದನ್ನ ಇರುವಂತದ್ದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಈ ವಿಧೇಯಕ ಅಥವಾ ಈ ಒಂದು ಕಾಯ್ದೆ ಏನ್ ಮಾಡುತ್ತೆ ಅಂತ ಅಂದಾಗ, ಭಾರತದ ಒಂದು ಪರಮಾಣು ಕಾನೂನು ಚೌಕಟ್ಟನ್ನ ಕ್ರೋಢೀಕರಿಸುವಂತ ಕೆಲಸವನ್ನ ಮಾಡುತ್ತೆ, ಅದನ್ನೀಕರಿಸುತ್ತೆ ಅನ್ನುವಂಥದ್ದು ಕೂಡ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಆಗ ಪರಮಾಣು ಅಥವಾ ನ್ಯೂಕ್ಲಿಯರ್ ಒಂದು ಪ್ರಸ್ತುತ ಸ್ಥಿತಿಗತಿಗಳನ್ನ ನೋಡ್ತಾ ಬಂದಾಗ, ಆ ಸಚ್ ಭಾರತದಲ್ಲಿ ಇಂಡಿಯಾ ಕರೆಂಟ್ಲಿ ಆಪರೇಟ್ಸ್ 24 ರಿಯಾಕ್ಟರ್ಸ್ ಅಕ್ರಾಸ್ 7 ಲೊಕೇಶನ್ಸ್ ವಿತ್ ಟೋಟಲ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಆಫ್ 8.78 ಗಿಗಾವ್ಯಾಟ್ ಅನ್ನೋದು ಕೂಡ ಗೊತ್ತಿರಲಿ. 7 ಲೊಕೇಶನ್ಗಳಲ್ಲಿ ಅಥವಾ 7 ಈ ನ್ಯೂಕ್ಲಿಯರ್ ಎನರ್ಜಿ ಸ್ಥಾವರಗಳೇನಿದಾವೆ ಅದರಲ್ಲಿ ಒಟ್ಟು 24 ರಿಯಾಕ್ಟರ್ಗಳಿದಾವೆ ಅಂತ ಕೂಡ ಗೊತ್ತಿರಬೇಕಾಗತ್ತೆ. ಅವು 7 ಯಾವ್ಯಾವು ಅಂತ ನೋಡ್ತಾ ಬಂದಾಗ, ಸೊ ಕರ್ನಾಟಕದಲ್ಲಿರುವಂತಹ ಕೈಗಾ ಆಗಿರಬಹುದು, ತಮಿಳುನಾಡಿನಲ್ಲಿರುವಂತಹ ಕೂಡಂಕೋಳಂ ಆಗಿರಬಹುದು ಅಥವಾ ಕಲ್ಪಾಕಂ ಆಗಿರಬಹುದು, ಅಂಡ್ ಮಹಾರಾಷ್ಟ್ರದಲ್ಲಿರುವ ತಾರಾಪುರ ಆಗಿರಬಹುದು, ಗುಜರಾತ್ ನಲ್ಲಿರುವ ಕಕ್ರಾಪುರ ಆಗಿರಬಹುದು, ರಾಜಸ್ಥಾನದಲ್ಲಿರುವ ರಾವಣ್ ಭಟ್ಟ ಆಗಿರ್ಬೋದು, ಅಂಡ್ UP ನಲ್ಲಿರುವಂತಹ ನರೋರಾ ಆಗಿರ್ಬೋದು. ಇದಿಷ್ಟು ಕೂಡ ನಮಗೆ ನ್ಯೂಕ್ಲಿಯರ್ ಅಥವಾ ಎನರ್ಜಿ ಸೆಕ್ಟರ್ ಸೈಟ್ಗಳಾಗಿರ್ತವೆ. ಅಲ್ಲಿ ಒಟ್ಟು 24 ಆಪರೇಟರ್ಗಳಿದಾವೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಇನ್ನು ಪರಮಾಣು ಶಕ್ತಿ ಮಿಷನ್ ಅಥವಾ ನ್ಯೂಕ್ಲಿಯರ್ ಎನರ್ಜಿ ಮಿಷನ್ ಅಂತ ಕೂಡ ಕೇಂದ್ರ ಸರ್ಕಾರ ಹೊರಡಿಸಿದೆ. ಅದಕ್ಕೆ ಅಂತ 2025 ಮತ್ತು 26ರಲ್ಲಿ ಕೇಂದ್ರ ಬಜೆಟ್ ನಲ್ಲಿ ಇರುವಂತದ್ದು ಮುಖ್ಯವಾಗಿ ಸಣ್ಣ ಮಾಡ್ಯುಲರ್ ರಿಯಾಕ್ಟರ್ಗಳ ವಿನ್ಯಾಸ, ಅಭಿವೃದ್ಧಿ, ನಿಯೋಜನೆಯನ್ನ ಉತ್ತೇಜನ ಮಾಡೋದಕ್ಕೆ ಬರೋಬ್ಬರಿ 20,000 ಕೋಟಿಗಳನ್ನ ಮೀಸಲಿಟ್ಟಿದೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಇದರ ಮುಖ್ಯ ಉದ್ದೇಶ ಭಾರತದ ಸ್ವಚ್ಛ ಇಂಧನ ಮಾರ್ಗದರ್ಶಿ ಸೂಚಿಗಳನ್ನ ಬಲಪಡಿಸುವಂತದ್ದು, 2033ರ ವೇಳೆಗೆ ಕನಿಷ್ಠ 5 ಸ್ವದೇಶಿ ವಿನ್ಯಾಸದ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಗಳನ್ನ ಬಿಲ್ಡ್ ಮಾಡಬೇಕು, ಕಾರ್ಯಾರಂಭ ಮಾಡಬೇಕು ಅನ್ನೋದು ಕೂಡ ಅದರ ಮುಖ್ಯವಾದಂತಹ ಉದ್ದೇಶ ಆಗಿರುತ್ತೆ ಅನ್ನೋದು ಕೂಡ ಗೊತ್ತಿರಬೇಕಾಗತ್ತೆ. ದ ಮೇಜರ್ ಹೈಲೈಟ್ಸ್ ಅಂತ ಬಂದಾಗ, ಈ ಒಂದು ಬಿಲ್ ನ ಹೈಲೈಟ್ಸ್ ಅಂತ ಬಂದಾಗ, ಪ್ರೈವೇಟ್ ಸೆಕ್ಟರ್ ನ ಪಾರ್ಟಿಸಿಪೇಷನ್ ಗಳಾಗಿರ್ಬೋದು, ಮಾಡರ್ನ್ ಲೈಸೆನ್ಸಿಂಗ್ ಅಂಡ್ ಸೇಫ್ಟಿ ಫ್ರೇಮ್ ವರ್ಕ್ ಗಳನ್ನ ಕಟ್ಕೊಡುವಂಥದ್ದು, ರೆಗ್ಯುಲೇಷನ್ ಆಫ್ ನ್ಯೂಕ್ಲಿಯರ್ ಅಂಡ್ ರೇಡಿಯೇಷನ್ ಯೂಸಸ್ ಆಗಿರ್ಬೋದು, ರಿಸರ್ಚ್ ಅಂಡ್ ಇನೋವೇಷನ್ ಗಳಿಗೆ ಬೂಸ್ಟ್ ಅನ್ನ ಮಾಡುವಂಥದ್ದು, ನ್ಯೂಕ್ಲಿಯರ್ ಲಯಬಿಲಿಟಿ ಮತ್ತು ಕಾಂಪನ್ಸೇಷನ್ ಸಿಸ್ಟಮ್ ಗಳಿಗೆ ಒಂದಷ್ಟು ಬಲವನ್ನು ತಂದುಕೊಡುವಂಥದ್ದು, ಅಂಡ್ ಸ್ಟ್ಯಾಟ್ಯುಟರಿ ಎಂಪವರ್ಮೆಂಟ್ ಆಫ್ ನ್ಯೂಕ್ಲಿಯರ್ ರೆಗ್ಯುಲೇಟರಿಯನ್ನ ಮಾಡುವಂಥದ್ದು, ಡಿಸ್ಪ್ಯೂಟ್ ರೆಡ್ರೆಸಲ್ ಮೆಕಾನಿಸಮ್ ಗಳನ್ನ ತರುವಂಥದ್ದು, ಎಲ್ಲ ಕೆಲಸವನ್ನು ಕೂಡ ನಮಗೆ ಈ ಒಂದು ಆಕ್ಟ್ ಮಾಡುತ್ತೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾಕೆಂದ್ರೆ ಮಾಡರ್ನೈಸ್ ಮಾಡುವಂಥದ್ದೇ ಮೇನ್ ಮುಖ್ಯ ಉದ್ದೇಶ. ಇದಲ್ಲದೆ ಈ ಒಂದು ಕಾಯ್ದೆ ನಿಯಂತ್ರಕ ಮೇಲ್ವಿಚಾರಣೆಯ ಅಡಿಯಲ್ಲಿ ಪರಮಾಣು ವಲಯದಲ್ಲಿ ಸೀಮಿತ ಅನ್ನುವಂಥ ಪದ ನಿಮಗೆ ಗೊತ್ತಿರಬೇಕಾಗತ್ತೆ. ಸೀಮಿತವಾದಂತಹ ಖಾಸಗಿ ಭಾಗವಹಿಸುವಿಕೆಯನ್ನ ಸಹಭಾಗಿತ್ವಕ್ಕೆ ಅಂದ್ರೆ ಪ್ರೈವೇಟ್ ಎಂಟಿಟೀಸ್ ಇವರು ಭಾಗವಹಿಸೋದಿಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ ಅನ್ನುವಂಥದ್ದು. ಇದಲ್ಲದೆ ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ಗಳಿಗೆ ಶಾಸನಬದ್ಧ ಮಾನ್ಯತೆಯನ್ನ ನೀಡುವ ಮೂಲಕ ಶಾಸನಬದ್ಧ ನಿಯಂತ್ರಣವನ್ನ ಬಲಪಡಿಸುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿರಬೇಕು. ಭಾರತದ ಶುದ್ಧ ಇಂಧನ ಪರಿವರ್ತನೆ ಮತ್ತು 2040ರ ವೇಳೆಗೆ ಏನು ನಾವು 100 ಗಿಗಾವ್ಯಾಟ್ ಅಷ್ಟು ಪರಮಾಣು ವಿದ್ಯುತ್ ಇಂಧನ ಸಾಮರ್ಥ್ಯವನ್ನು ಸಾಧಿಸೋದಕ್ಕೆ ದೀರ್ಘಕಾಲೀನ ಉದ್ದೇಶ ಏನ್ ಹಾಕೊಂಡಿದೀವಿ, ಆ ಉದ್ದೇಶಗಳಿಗೆ ಬೆಂಬಲವನ್ನ ಈ ಒಂದು ಬಿಲ್ ಕೊಡುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಆಸ್ ಆಫ್ ನೌ ಒಂದು ಸ್ಟೇಟ್ ಈ ಒಂದು ಆಕ್ಟ್ ಬೇಸಿಸ್ ಆಧಾರದ ಮೇಲೆ ಅಥವಾ ಈ ಆಕ್ಟ್ ಅನ್ನ ಒಂದು ಕಾರ್ಯಾಚರಣೆ ತರೋದಿಕ್ಕೆ ಅಂತಾನೆ ಒಂದಷ್ಟು ಕರಡು ನಿಯಮಗಳನ್ನ, ರೂಲ್ಸ್ ಗಳನ್ನ ಕೇಂದ್ರ ಸರ್ಕಾರ ಇತ್ತೀಚೆಗೆ ಹೊರಡಿಸಿದೆ. ಆ ರೂಲ್ಸ್ ಗಳ ಬಗ್ಗೆನೇ ನಾವು ಈ ವಿಡಿಯೋದಲ್ಲಿ ಮಾತಾಡಿದ್ದು. ಶಾಂತಿ ಆರ್ ಸಸ್ಟೈನಬಲ್ ಹಾರ್ನೆಸಿಂಗ್ ಅಂಡ್ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಥವಾ ಭಾರತದ ರೂಪಾಂತರಕ್ಕಾಗಿ ಪರಮಾಣು ಶಕ್ತಿಯ ಸುಸ್ಥಿರ ಬಳಕೆ ಮತ್ತು ಅಭಿವೃದ್ಧಿ ಕಾಯ್ದೆಗೆ ಸಂಬಂಧಪಟ್ಟಂತಹ ನಿಯಮಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಇಷ್ಟ ಆಗುತ್ತೆ ಭಾವಿಸ್ತಾ ಈ ವಿಡಿಯೋ ಏನ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.